ಸಂಜು ಮತ್ತು ಮಂಜು ಒಂದೇ ಪ್ರಾಪರ್ಟಿಯನ್ನ ಇಟ್ಕೊಂಡು ಇಬ್ರು ಜುಗಲ್ಬಂದಿ ಕಾಮಿಡಿಯನ್ನ ಮಾಡ್ತಾರೆ. ಸೊ ಮೊದಲನೇ ಪ್ರಾಪರ್ಟಿಯನ್ನ ಇವ್ರಿಗೆ ಕೊಡ್ತಾ ಇದ್ದೀನಿ. ನಾಯಿ ಮರೆ. ಇದು ನಾಯಿ ಬೀಳಿಸ್ತೆ, ಬಿಳಿ ನಾಯಿ. ಇದು ನಾಯಿ ಹುಚ್ಚ ಹೋಯ್ತು, ಹುಚ್ಚ ನಾಯಿ. ಸಾಕತ್ ಮಗ, ಸಾಕತ್. ಇದು ನಾಯಿ ಕಜ್ಜಾಯ ತಿನ್ನಿಸ್ತೆ, ಕಜ್ಜಿ ನಾಯಿ. ಇದು ನಾಯಿ ಶೂಳ್ ಬಿಟ್ಟೆ, ಶೂಳ್ ನಾಯಿ. ನಮ್ಮ ಆರ್ಕೆಸ್ಟ್ರಿಂದ ಮುಂದಿನ ಕಲಾವಿದರ ವೇದಿಕೆ ಕರೀತಾ ಇದ್ದೀರಿ. ಮಿಮಿಕ್ರಿ ಆರ್ಟಿಸ್ಟ್ ಸೀತಾರಾಮ್ ಬಾಲಿ ಜೋರಾದ ಚಪ್ಪಾಳೆ. ಸರ್ ಏನ್ ಮಿಮಿಕ್ರಿ ಮಾಡ್ತೀರಾ ಸರ್? ಈಗ ಆಕ್ಷನ್ ಪ್ರಿನ್ಸ್ ದುವಾಸರ್ ಜೋರ್ದು ಮಾಡ್ತೀನಿ. ಓಕೆ, ಆಕ್ಷನ್ ಫಿಲ್ಮ್ ದೋಸರ್ ರೋಜ ಮಿಮಿಕ್ರಿ ಮಾಡ್ತಿದ್ದ ಸೀತಾರಾಮ್ ಬಾಲಿ ಜೋರಾದ ಚಪ್ಪಾಳೆ. ರೆಡಿ ಸರ್? ತಂದೆ ತಲೆ ಹೊಡಿತಾರೆ, ತಾಯಿ ಬೆನ್ ಹೊಡಿತಾರೆ, ಮೇಷ್ಟ್ರು ಕಾಲ್ ಹೊಡಿತಾರೆ. ಆದ್ರೆ ಈ ಬಹದ್ದೂರ್ ಎತ್ತಗೆ 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 ಎಲ್ಲೋಗ್ತಾ ಇದ್ರ? ಎದ್ದೋಗಂತ ಹೇಳದ್ನಲ್ಲ, ಎದ್ದೋಗಂತಿಲ್ಲ ಕಣಲೆ, ಎದೆಗೆ ಅಂತವನೆ. ಮಿಮಿಕ್ರಿ ನೋಡಿ ನನ್ನ ಮಗ ಮಲಗ್ತಾ ಇದ್ದ. ಈಗ ನೆಕ್ಸ್ಟ್ ಐಟಮ್ ಕರೆಸ್ತಾ ಇದ್ದೀನಿ. ನಮ್ಮ ಬೆಂಕಿ ಡಾನ್ಸರ್ ಜೊತೆಗೆ ಬರ್ತಿದ್ದಾರೆ ಅದ್ಭುತ ಗಾಯಕ ರಮೇಶ್ ಯಾದವ್. ಓಕೆ, ರಮೇಶ್ ಅವರೇ ಬರಲಿ ಜೋರಾದ ಚಪ್ಪಾಳೆ. ಅಂಡ್ ನಮ್ಮ ಬೆಂಕಿ ಡಾನ್ಸರ್ ರಾಜೇಶ್ ಅವರಿಗೆ ಸತತವಾಗಿ 1 ನಿಮಿಷ ಬೆಂಕಿ ಡ್ಯಾನ್ಸ್ ಮಾಡ್ತಾರೆ. ಬಾಲಿಜ್ ಮ್ಯೂಸಿಕ್. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್. ಮೊದಲನೇದಾಗಿ ಅನು ಮ್ಯಾಮ್, ಬಿಗಿನಿಂಗ್ ಇಂದ ನಗ್ತಾ ಇದ್ರಿ, ಹೇಗಿತ್ತು ಪರ್ಫಾರ್ಮೆನ್ಸ್? ಅಪ್ಪಣ್ಣ, ನಿಮ್ಮ ಟೀಮ್ ಇಂದ ಬಂದಂತ ಸ್ಕಿಟ್ ಗಳಲ್ಲಿ ಇದು ನನ್ನ ಮೋಸ್ಟ್ ಫೇವ್ರೆಟ್. ಇವತ್ತು ಆ ಭಗವಂತನಲ್ಲಿ ಬೇಡ್ಕೋತೀನಿ ನಾನು, ಇವತ್ತಿನ ಈ ಸ್ಕಿಟ್ಗೆ ವೈಟ್ ಗೋಲ್ಡ್ ಮನಿ ನಿಮಗೆ ಬರಲಿ ಅಂತ ಹೇಳಿ ನಾನು ಬೇಡ್ಕೋತೀನಿ. ನಂಗೆ ಅಷ್ಟರ ಮಟ್ಟಿಗೆ ಇಷ್ಟ ಆಯ್ತು. ವೆರಿ ಪ್ರೌಡ್ ಆಫ್ ಯು ಅಪ್ಪಣ್ಣ, ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಿಟ್ಮೆನ್ ಅವರೇ ಕಾಲ್ ಪರ್ಫಾರ್ಮೆನ್ಸ್. ಯಾರೀ ಅವ್ರು ಫೈರ್ ಆಕ್ಟ್ ಮಾಡಿದವರು? ಇಲ್ಲಿದ್ದಾರೆ ಮೇಡಮ್. ಅವ್ರ ಹೆಸರೇನು? ರಾಜೇಶ್ ಅಂತ. ರಾಜೇಶ್ ಸರ್, ನಿಮ್ ಪರಿಚಯ ಮಾಡ್ಕೊಡಿ ನಮಗೆ ಪ್ಲೀಸ್. ನಾನು 13 ವರ್ಷದಿಂದ ಆರ್ಕೆಸ್ಟ್ರಾ ಫೀಲ್ಡ್ ಅಲ್ಲಿ ಇದ್ದೀನಿ, ಡ್ರೈವಿಂಗ್ ಸಹ ಮಾಡ್ತಾ ಇದ್ದೀನಿ. ಸೊ ಇದೇ ಕಲೆನ ನಾನು 13 ವರ್ಷದಿಂದ ಮಾಡ್ತಾ ಇದ್ದೀನಿ. 13 ವರ್ಷದಿಂದ. ಬಟ್ ಸರ್ ಸೂಪರ್ ಆಗಿತ್ತು ಸರ್, ಇಟ್ಸ್ ನಾಟ್ ಅ ಜೋಕ್. ದಯವಿಟ್ಟು ಮನೇಲಿ ಯಾರು ಇದನ್ನ ಪ್ರಯತ್ನ ಪಡಬೇಡಿ. ರಾಜೇಶ್ ಅವ್ರು ಸೂಪರ್ ಆಗಿ ಮಾಡಿದ್ರು. ಸೀತಾರಾಮು, ಭವ್ಯ, ಶಿವು, ಆಶಾ, ಚೇತನ್, ಬಸ್ಸು, ಗಣರಾಜ್, ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಶ್ವೇತು ಮ್ಯಾಮ್, ನನ್ನ ಕಡೆಯಿಂದ ನಿಮ್ಗೆ ಸ್ಟ್ಯಾಂಡಿಂಗ್ ಮೇಲೆ ಸ್ಟ್ಯಾಂಡಿಂಗ್ ಓವೇಷನ್. ಅರೆ ವಾ. ಈಗ ಟೀಮ್ ಓನರ್ ಆದಂತಹ ಕುಲ್ ಅಕುಲ್ ಸರ್, ಮೊದಲನೇ 1 ಲಕ್ಷ ಬಂದಿದ್ದು ನನ್ನಿಂದಾನೆ, ಈಗ 2ನೇ 1 ಲಕ್ಷ ಬರ್ತಿರೋದು ಕೂಡ ನನ್ನಿಂದಾನೆ. ಅಲ್ಲ ಕಣೋ, ನನ್ನನ್ನು ಬಳಸ್ಕೊಳ್ದೆ ನಿಮ್ಗೆ ದುಡ್ಡು ಬರಲ್ವಾ? ಇದು ನಿಜವಾದ ವೈಟ್ ಗೋಲ್ಡ್ 1 ಲಕ್ಷದ ಪರ್ಫಾರ್ಮೆನ್ಸ್ ಮಾರಾಯ ಇದು. ಫ್ಯಾಂಟಾಸ್ಟಿಕ್. ಇಡೀ ಟೀಮ್ ಒಂದ್ ಕಡೆ ಪರ್ಫಾರ್ಮ್ ಮಾಡ್ತಿದ್ರೆ ಒಬ್ರು ಮಾತ್ರ ಎಲೆಮೆರೆ ಕಾಯಿ ತರ ನಿಂತಿದ್ದಾರೆ. ಅವರೇ ನಮ್ಮ ಗಣರಾಜ್ ಅವರು. ಅವ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡೋಣ. ವಿಡಿಯೋ ಪ್ಲೀಸ್. ಎಲ್ರಿಗೂ ನಮಸ್ತೆ. ನಾನು ಕಾಮಿಡಿ ಕಿಲ್ಲಾಡಿ ಗಣರಾಜ್. ನನ್ನ ಮನೆಯಲ್ಲಿ ನಾನು, ನನ್ನ ತಾಯಿ, ನನ್ನ ತಂದೆ ಮತ್ತು ನನ್ನ ತಮ್ಮ ಮತ್ತು ನನ್ನ ದೊಡ್ಡಮ್ಮ. ನಮಸ್ಕಾರ, ನಾನು ಗಣರಾಜಿನವನ ಅಮ್ಮ. ತಾಯಿ ಕೂಲಿ ಕೆಲಸ ಮಾಡೋದು, ತಂದೆನೂ ಕೂಲಿ ಕೆಲಸ. ನನ್ನ ಮಗ ಗಣರಾಜು 11 ವರ್ಷದಿಂದ ಸೆಲೂನ್
ತಿರುಗಾಡಿ ದುಡಿದು ಮನೆ ಕಟ್ಟುವಂತ ಆಸೆ ಮನೆ ಆಗಿದೆ, ಅದು ಅವನ ಕನಸಿನಲ್ಲಿ ಮನೆ ಆಗಿದೆ. ನನ್ನ ಮಗ ಗಣರಾಜಿ ಕಾಮಿಡಿ ಕಿಲಾಡಿಗೆ ಹೋಗಿದ್ದಾನೆ, ಅಲ್ಲಿ ಆಟ ಆಡ್ಲಿಕ್ಕೆ. ಅವನು ಹುಷಾರಾಗಲಿ, ಅವನನ್ನು ದೇವರು ಒಳ್ಳೇದು ಮಾಡಲಿ. ನನ್ನ ಕೆಲಸದ ಬಗ್ಗೆ ಹೇಳ್ಬೇಕು ಅಂದರೆ ನಾನು ಸಾಹಿತ್ಯ ಸಮಾಜ ಅಂದರೆ ಕ್ಷೌರಿಕ ವೃತ್ತಿ ಮಾಡ್ತಾ ಇದ್ದೇನೆ. ಸತ್ಯ ಹೇಳ್ಬೇಕು ಅಂದರೆ ನನಗೆ ಕೆಲಸದ ಬಗ್ಗೆ ಚೂರು ಇಂಟ್ರೆಸ್ಟ್ ಇರಲಿಲ್ಲ. ಅವನು ಕುಲಕಸಬ್ ಮಾಡಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ಅವನು ಹೇಳ್ತಾನೆ, ನನ್ನನ್ನು ಶಾಲೆಗೆ ಹೋಗುವ ವಯಸ್ಸಿನಲ್ಲಿ ಯಾಕಮ್ಮ ದುಡಿಲಿಕ್ಕೆ ಕಲಿಸಿದ್ದಿ ಅಂತ. ಅದಕ್ಕೆ ಹೇಳಿದ್ದೇನೆ ನಾನು, ಕುಲಕಸಬ್ ಮಾಡು ಮಗ ಅಂತ. ಮತ್ತು ನನ್ನ ತಾಯಿ ಯಾವುದೇ ಫಂಕ್ಷನ್ಗೆ ಹೋಗಲಿ ಅವರಿಗೆ ಮೇಕಪ್ಪು ಅಂದರೆ ಐಬ್ರೋ ಶೇಪ್ ನಾನೇ ಮಾಡೋದು. ಮತ್ತು ನಾಟಕದ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಊರಲ್ಲಿ ಒಂದು ಬದ್ಕೆರೆಗಲ್ಪಿಂದ ನಾಟಕ ಆಯಿತು. ನಾಗೇಶ್ ಅಣ್ಣ ಆ್ಯಕ್ಟ್ ಮಾಡಿದರು. ನಾನು ಅವ್ರನ್ನ ಯೋಚನೆ ಮಾಡಿದೆ, ಆ ಪ್ಲೇಸಲ್ಲಿ ನಾನು ಯಾಕೆ ಇರಬಾರ್ದು, ನಾನು ಯಾಕೆ ನಾಟಕ ಮಾಡಬಾರ್ದು ಅಂತ. ಅವರ ಟೀಮಿಗೆ ಕರ್ಕೊಂಡು ಹೋದರು, ನಂಗೆ ಚಾನ್ಸ್ ಕೊಟ್ಟರು. ಎಲ್ಲೋ ಇದ್ದ ನನ್ನ ಈಗ ಒಂದು 4 ಜನ ಗಂಡಜಿಂತ ಮಾತಾಡ್ತಾರಂದರೆ ಅದಕ್ಕೆ ಪ್ರಮುಖ ಕಾರಣ ಅಂದರೆ ನಾಗೇಶ್ ಅಣ್ಣ. ಒಂದಲ್ಲ ಒಂದು ದಿನ ನಾನು ಜೀ ಕನ್ನಡಕ್ಕೆ ಹೋಗಿ ಅಲ್ಲಿ ನಿಮ್ಮನ್ನು ಕೂಡ ಸ್ಟೇಜಿಗೆ ಬರುವಾಗೆ ಮಾಡ್ತೇನೆ ಎಂಬ ಅದನ್ನು ಈಗ ಮಾಡಿದ್ದಾನೆ. ಅದು ತುಂಬ ನನಗೆ ಸಂತೋಷ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ನನಗಿರುವಂಥ ಟೀಮ್ ಅಪ್ಪಣ್ಣ ಟೀಮ್. ನಂಗೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಅಪ್ಪಣ್ಣನ ಆ್ಯಕ್ಟಿಂಗನ್ನು ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೆ. ಇವತ್ತು ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದೇನೆ, ಅದು ತುಂಬ ಖುಷಿ ಇದೆ. ಮತ್ತು ಕೊನೆಯದಾಗಿ ಹೇಳ್ಬೇಕು ಅಂದರೆ ನಮ್ಮಂಥ ಎಷ್ಟೋ ಪ್ರತಿಮೆಗೆ ಮೂಲೆ ಮೂಲೆಯಲ್ಲಿದ್ದ ಪ್ರತಿಮೆಗಳನ್ನು ಕರ್ಕೊಂಡು ಬಂದು ಅವಕಾಶ ಕೊಟ್ಟಂಥ ಜಿ ಕನ್ನಡಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ, ಥ್ಯಾಂಕ್ ಯು. ಇವತ್ತು ನಮ್ಮ ಜೊತೆಗೆ ಗಣರಾಜ್ ಅವರ ತಾಯಿ ಹಾಗೆ ತಮ್ಮ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗಣರಾಜು ಅವರ ಎಜುಕೇಶನ್ ಜೊತೆಗೆ ಅವರ ತಾಯಿಯ ಆಸೆ ಪ್ರಕಾರ ಅವರ ತಂದೆಯವರು ಮಾಡಿದಂತಹ ವೃತ್ತಿಯನ್ನ ಮುಂದುವರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ತನ್ನೊಳಗಿರುವಂತಹ ಕಲೆಗೆ ಒಂದು ಒಳ್ಳೆಯ ವೇದಿಕೆ ಸಿಗ್ಬೇಕು ಅಂತ ಕಾಯ್ತಾ ಇದ್ರು. ಈ ವೇದಿಕೆಯನ್ನು ಆಯ್ಕೆ ಮಾಡ್ಕೊಂಡು ಬರ್ತಾರೆ. ಆಡಿಷನ್ ಅಲ್ಲೂ ಸೆಲೆಕ್ಟ್ ಆಗಿ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಪಾತ್ರ ಕೊಡ್ಲಿ ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ನ್ಯಾಯವನ್ನ ದೊರಕಿಸ್ತಾ ಇದ್ದಾರೆ. ಸೊ ನಮ್ಮ ಗಣರಾಜ್ ಅವರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಅವನು ಬ್ಯೂಟಿಫುಲ್ ಜರ್ನಿ. ಜಗಣ, ಏನ್ ಹೇಳಕ್ ಇಷ್ಟಪಡ್ತೀರಾ ಗಣರಾಜ್ ಅವರ ಜರ್ನಿ ಬಗ್ಗೆ? ಯಾರಿಗೆ ಯಶಸ್ಸಿನ ಮೆಟ್ಲು ಸಿಗ್ತಾ ಹೋಗುತ್ತೆ ಅಂದ್ರೆ ಯಾರು ಕಷ್ಟದಲ್ಲಿದ್ದಾರೋ ಅವ್ರು ಮಾತ್ರ ಸಿಗಕ್ಕೆ ಸಾಧ್ಯ ಇರುತ್ತೆ. ಸೊ ಅವ್ನಿಗೆ ಏನಕ್ಕೆ ಈ ಜಾಗ ಎಲ್ಲ ಸಿಕ್ಕಿದೆ ಅಂದರೆ ಅವ್ನು ಸೂಕ್ಷ್ಮ ಮನಸ್ಸಿನಲ್ಲಿ ಯಾವ ದೇವ್ರಿಗೋ ಏನೋ ಯಾವಾಗಲೂ ಹರಕೆ ಹೊರೋದು, ಬೇಡ್ಕೊಡೋದು, ಪ್ರಾರ್ಥನೆ ಮಾಡೋದು ಏನೋ ಮಾಡಿದ್ದಾನೆ. ಆ ದೇವ್ರಿಗೆ ಕೇಳಿಸಿದೆ ಅವನ ಮಾತು. ಸೊ ಸರಿಯಾದ ವೇದಿಕೆ ಬೇಕು ಅಂತೇಳಿ ಈ ವೇದಿಕೆಗೆ ತಂದು ಬಿಟ್ಟಿದೆ. ಇನ್ನು ಎಲ್ಲೇ ಇಲ್ಲ, ಅವ್ನು ಬೆಳಿಬೋದು. ಎಷ್ಟುದ್ದ ಎಷ್ಟು ಎತ್ತರ ಬೇಕಾದ್ರೆ ಬೆಳಿಬೋದು. ಓ ನೈಸ್, ಥ್ಯಾಂಕ್ ಯು ಜಗೇಶ್ ಸರ್. ಸೊ ಗಣರಾಜ್, ಒಂದ್ ಕಡೆ ನೀವು ತುಂಬಾ ಪ್ರೀತಿ ಮಾಡುವಂತಹ ತಾಯಿ, ಮತ್ತೆ ತುಂಬಾ ಇಷ್ಟಪಟ್ಟು ಬಂದಂತಹ ವೇದಿಕೆ, ಎರಡು ಒಟ್ಟಿಗೆ ನಿಮ್ಮ ಕನಸು ನನಸು ಮಾಡ್ತಾ ಇದೆ. ಈ ಕ್ಷಣ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಅವಕಾಶ ಕೊಟ್ಟಂಥ ಜಿ ಕನ್ನಡಕ್ಕೋಸ್ಕರ ನನ್ನ